ಈ ಒಂದು ವಿಡಿಯೋದಲ್ಲಿ ನಾವು ಕಂಡೀಷನ್ ಫಾರ್ಮ್ಯಾಟಿಂಗ್ ಆಪ್ಷನ್ 1 ಹೈಲೈಟ್ ಸೆಲ್ ರೂಲ್ಸಲ್ಲಿ ಸೆವೆಂತ್ ಆಪ್ಷನ್ ಸೆವೆಂತ್ ಕ್ರೈಟೀರಿಯಾ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್. ಸೊ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಅನ್ನೋ ಕಂಡೀಷನ್ ಫಾರ್ಮ್ಯಾಟಿಂಗ್ ಯಾವ ಥರ ಯೂಸ್ ಮಾಡೋದು ಪ್ಲಸ್ ಅದರ ಬೆನಿಫಿಟ್ ಏನು ಅನ್ನೋದನ್ನು ಸೊ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳ್ಕೊಳ್ಳೋಣ. ಸೊ ಅಂದರೆ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ನ ಹೆಂಗೆ ಹೈಲೈಟ್ ಮಾಡ್ಕೊಳ್ಳೋದು, ಹೆಂಗೆ ಫೈಂಡ್ ಔಟ್ ಮಾಡೋದು ನನ್ನ ಎಕ್ಸೆಲಲ್ಲಿ ಅನ್ನೋದನ್ನು ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನೀವು ನನ್ನೊಂದು ಚಾನಲ್ನ ನೋಡ್ತಾ ಇದ್ದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆಲ್ಲ ನನ್ನ ಚಾನಲಲ್ಲಿರೋ ಸೊ ಲರ್ನಿಂಗ್ ವೀಡಿಯೋಸು ಆ್ಯಂಡ್ ಇಂಡಸ್ಟ್ರಿಯಲ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ರಿಲೇಟೆಡ್ ವೀಡಿಯೋಸು ಸೊ ಆಕ್ಸೆಸ್ ಇರುತ್ತೆ. ಸೊ ಇದರಲ್ಲಿ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ನ ಹೇಗೆ ಥರ ಹೈಲೈಟ್ ಮಾಡೋದು ಅನ್ನೋದಕ್ಕೆ ನಾನು ಸಿಂಪಲ್ ಎಕ್ಸಾಂಪಲ್ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಕೆಲವೊಂದು ಡೇಟಾನ ತೋರಿಸ್ತೀನಿ. ಸೊ ಯಾವ ಥರ ಹೈಲೈಟ್ ಆಗುತ್ತೆ ಡ್ಯೂಪ್ಲಿಕೇಟ್ ಸೆಲ್ಲು ನಾವು ಕಂಡೀಷನ್ ಫಾರ್ಮ್ಯಾಟ್ ಯೂಸ್ ಮಾಡೋದ್ರಿಂದ ಯಾವ ಥರ ನಮಗೆ ಬೆನಿಫಿಟ್ ಇದೆ ಅನ್ನೋದನ್ನು ತೋರಿಸ್ತೀನಿ. ಸೊ ನಾನಷ್ಟು ಫಾರ್ಮುಲಾ ಅಪ್ಲೈ ಮಾಡಿರೋದನ್ನ ಡಿಲೀಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಸೆವೆಂತ್ ಕ್ರೈಟೀರಿಯಾ. ಸೊ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಅಂದರೆ ಸೊ ಇಷ್ಟು ರೋ ಅಲ್ಲಿ ಸೊ ಕೆಲವೊಂದು ಡೇಟ್ಸು ರಿಪೀಟೆಡ್ ಇದೆ. ಸೊ ಅದನ್ನು ಯಾವ ಥರ ಹೈಲೈಟ್ ಮಾಡೋದು. ಸೊ ಇವಾಗ ನನ್ನ ಹತ್ರ ಇಷ್ಟು ಡೇಟಾ ಇದೆ. ಸೊ ಹಂಗಾಗಿ ನನಗೆ ಈಸಿಯಾಗಿ ನೋಡ್ಬೋದು, ಯಾಕೆಂದರೆ ಸೊ ಇರೋದು ಒಂದು 16 ಡೇಟಾ ಇರ್ಬೋದು. ಸೊ ಬಟ್ ಇದೇ ಥರ ಡೇಟಾ ನಾನು ಫುಲ್ ಎಕ್ಸೆಲಲ್ಲಿ ಇದ್ದರೆ ಯಾವ ಥರ ನಾನು ಹೈಲೈಟ್ ಮಾಡ್ಕೊಳ್ಳೋದು. ಸೊ ಯಾಕೆಂದರೆ ಕಂಪ್ಲೀಟು ಫುಲ್ಲು ಡೌನ್ ಆಗಿ ನೋಡೋಕ್ಕಾಗಲ್ಲ. ಸೊ ಹಂಗಾಗಿ ಈಸಿಯಾಗಿ ನಾನು ಹೈಲೈಟ್ ಮಾಡ್ಕೋಬೋದು, ಈಸಿಯಾಗಿ ಫಿಲ್ಟರ್ ಆಪ್ಷನಲ್ಲಿ ಯಾವ ಥರ ನೋಡೋದು ಅನ್ನೋದಕ್ಕೆ ಈ ಒಂದು ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಅನ್ನೋ ಕಂಡೀಷನಲ್ ಫಾರ್ಮ್ಯಾಟ್ ಯೂಸ್ ಆಗುತ್ತೆ. ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ರೋನ ಸೆಲೆಕ್ಟ್ ಮಾಡ್ತೀನಿ, ಕಂಪ್ಲೀಟ್ ಕಾಲಮ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇದರಲ್ಲಿ ಹೈಲೈಟ್ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ನಾನು ಕೊಡ್ತೀನಿ. ಸೊ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಅದರಲ್ಲಿ ಯೂನಿಕ್ ವ್ಯಾಲ್ಯೂಸ್ ಅಂತಲೂ ಬರುತ್ತೆ. ಸೊ ಯೂನಿಕ್ ಆಗಿರೋದು ಯಾವುದು ಅನ್ನೋದು ಬರುತ್ತೆ. ಸೊ ಅಂದರೆ ಡ್ಯೂಪ್ಲಿಕೇಟ್ ಆಗದೇ ಇರೋದು ಎರಡು ಥರ ಆಪ್ಷನ್ಸು ನೋಡ್ಬೋದು, ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಆ್ಯಂಡ್ ಯೂನಿಕ್ ವ್ಯಾಲ್ಯೂಸ್. ಸೊ ಇವಾಗ ಫಸ್ಟು ನಾವು ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ಡ್ಯೂಪ್ಲಿಕೇಟ್ ಅಂತ ಕೊಟ್ಟು ನಾನು ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಯಾವುದ್ಯಾವುದು ಡ್ಯೂಪ್ಲಿಕೇಟ್ ಆಗಿದೆ ಮೋರ್ ದೆನ್ ಒನ್ ಟೈಮ್, ಒಂದಕ್ಕಿಂತ ಯಾವುದು ಜಾಸ್ತಿ ಟೈಮ್ ರಿಪೀಟ್ ಆಗಿದೆ ಅದನ್ನು ಅದು ಹೈಲೈಟ್ ಮಾಡುತ್ತೆ ಫಾರ್ಮುಲಾ ಮುಖಾಂತರ. ಫಾರ್ ಎಕ್ಸಾಂಪಲು 15th ಜುಲೈ ಇಲ್ಲೊಂದು ಕಡೆ ಇದೆ ಆ್ಯಂಡ್ ಇಲ್ಲೊಂದು ಕಡೆ ಇದೆ ಆ್ಯಂಡ್ ಇಲ್ಲ ತ್ರೀ ಟೈಮ್ಸ್ ಇದೆ. ಅಂದರೆ ಮೋರ್ ದ್ಯಾನ್ ಒನ್ ಟೈಮ್ ಇರೋ ಅಂಥ ಎಲ್ಲ ಡೇಟಾನು ಹೈಲೈಟ್ ಆಗುತ್ತೆ ಡ್ಯೂಪ್ಲಿಕೇಟ್ ಸೆಲ್ಲಲ್ಲಿ. ಇದರಿಂದ ನಾವು ಡೇಟಾನ ಡ್ಯೂಪ್ಲಿಕೇಟ್ ಆಗದೇ ಇರೋ ಥರ ನೋಡ್ಕೋಬೋದು, ಐದರ್ ಡ್ಯೂಪ್ಲಿಕೇಟ್ ಆಗಿರೋದನ್ನ ಹೈಲೈಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲು ನಾವು ಯಾವುದೋ ಈಗ ಫಾರ್ ಎಕ್ಸಾಂಪಲು ಸೊ ಒಬ್ಬರಿಗೆ ಯಾವುದೋ ಕಸ್ಟಮರ್ಗೆ ಸೊ ಇಲ್ಲಿ ತೋರಿಸ್ತೀನಿ, ಕಸ್ಟಮರ್ ದೀಪಕ್ ಅನ್ನೋರಿಗೆ. ಸೊ ದೀಪಕ್ ಅನ್ನೋರಿಗೆ ಸೊ ನಾವು ಸೊ 10,000 ರೂಪೀಸ್ ಪೇ ಮಾಡಿರ್ತೀವಿ. ಮತ್ತು ಸಂದೀಪ್ ಅನ್ನೋರಿಗೂ 5,000 ರೂಪೀಸ್ ಪೇ ಮಾಡಿರ್ತೀವಿ. ಸೊ ಚೇತನ್ ಅನ್ನೋರ್ಗು 10,000 ರೂಪೀಸ್ ಪೇ ಮಾಡಿರ್ತೀವಿ. ಸೊ ಇದು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ತುಂಬ ಡಿಫ್ರೆಂಟ್, ಅಂದರೆ ಬೇರೆ ಬೇರೆ ವರ್ಕರ್ಸ್ ಅಥವಾ ಬೇರೆ ಬೇರೆ ಕೆಲಸ ಮಾಡೋರು ಇರ್ತಾರೆ. ಬಟ್ ಅವ್ರು ಮಾಡಿರೋ ಡೇಟಾ ಅವ್ರಿಗೆ ಸೊ ಗೊತ್ತಾಗಿರೋಲ್ಲ ಅಥವಾ ಕಮ್ಯುನಿಕೇಷನ್ ಇರೋಲ್ಲ. ಸೊ ಅವ್ರು ಮತ್ತೆ ಇದೇ ಪರ್ಸನ್ಗೆ ಇನ್ನೊಂದು ಸರಿ ಪೇ ಮಾಡ್ಬೋದು. ಆ ಥರ ಕಂಡೀಷನಲ್ಲಿ ನಾವು ಎಕ್ಸೆಲ್ ಫಾರ್ಮ್ಯಾಟಲ್ಲಿ ಯಾವುದು ಡೇಟಾ ಮೇಂಟೈನ್ ಮಾಡ್ತೀವಿ ಆ ಒಂದು ಫಾರ್ಮ್ಯಾಟ್ ಎಕ್ಸೆಲಲ್ಲಿ ನಾವು ಡ್ಯೂಪ್ಲಿಕೇಟ್ ಸೆಲ್ ಫಾರ್ಮುಲಾ ಅಪ್ಲೈ ಮಾಡಿದರೆ ಸೊ ಯಾವುದೇ ವ್ಯಕ್ತಿ ಆಗಿರ್ಬೋದು. ಸೊ ಅಂದರೆ ಒಂದೇ ಶೀಟಲ್ಲಿ ವರ್ಕ್ ಮಾಡ್ತಾಯಿದ್ರೆ ಫಾರ್ ಎಕ್ಸಾಂಪಲ್ ಆಲ್ರೆಡಿ ದೀಪಕ್ ಪೇ ಆಗಿದೆ, ಬಟ್ ಇದು ಈಸಿಯಾಗಿ ಅರ್ಥ ಆಗುತ್ತೆ, ಯಾಕೆಂದರೆ ನನ್ನ ಹತ್ರ ಸಿಂಪಲ್ 3 ಡೇಟಾ ಇರೋದು. ಬಟ್ ಕಂಪ್ಲೀಟ್ ಎಕ್ಸೆಲ್ ಇದ್ದಾಗ ದೀಪಕ್ ಎಲ್ಲಿದ್ದಾರೆ, ಸೊ ಅವರು ಯಾವ ರೋಲ್ ಇದೆ ಅದೆಲ್ಲ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಬಟ್ ನೀವು ಕಂಡೀಷನ್ ಫಾರ್ಮ್ಯಾಟ್ ಹಾಕೋದ್ರಿಂದ ಫಾರ್ ಎಕ್ಸಾಂಪಲ್ ಇನ್ನೊಬ್ಬರು ಯಾರಾದರೂ ಅದೇ ದೀಪಕ್ಗೆ ಪೇ ಮಾಡೋಕ್ಕೆ ಅವರೇನಾದರೂ ಇಲ್ಲಿ ಡೇಟಾನ ಎಂಟ್ರಿ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ತೋರಿಸುತ್ತೆ ಆಲ್ರೆಡಿ ಪೇ ಮಾಡಿದ್ದಾರೆ, ನೋ ನೀಡ್ ಟು ಪೇ ಅನ್ನೋ ಥರ ತೋರಿಸುತ್ತೆ. ಅಂದರೆ ಡ್ಯೂಪ್ಲಿಕೇಟ್ ಆಗೋದನ್ನು ಅದು ಅವಾಯ್ಡ್ ಮಾಡುತ್ತೆ ಡ್ಯೂಪ್ಲಿಕೇಟ್ ಸೆಲ್ ವ್ಯಾಲ್ಯೂಸ್. ಸೊ ಆ ಒಂದು ಅರೇಂಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಯಾವುದೇ ಕಾರಣಕ್ಕೂ ರಿಪೀಟ್ ಆಗಲ್ಲ, ಯಾವುದೇ ಒಂದು ವರ್ಕ್ ಆದ್ರೂ ರಿಪೀಟ್ ಆಗಲ್ಲ. ಸೊ ಅದಕ್ಕೆ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಅನ್ನೋ ಕಂಡೀಷನ್ ಫಾರ್ಮ್ಯಾಟು ಯೂಸ್ ಆಗುತ್ತೆ. ಅಂದರೆ ಮೋರ್ ದ್ಯಾನ್ ಒನ್ ಟೈಮ್ ಇಡೀ ಎಕ್ಸೆಲಲ್ಲಿ ಎಲ್ಲೇ ಡೇಟಾ ಇದ್ರೂ ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಆರ್ಡ್ರ್ ವೈಸ್ ಒಂದ್ರ ಕೆಳಗೆ ಒಂದೇ ಇರಬೇಕಂತ ಏನಿಲ್ಲ, ಇದು ಎಲ್ಲೇ ಎಕ್ಸೆಲಲ್ಲಿದ್ರೂ ಅದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ರ್ಯಾಂಡಮಾಗಿ ನಾನು ಡೇಟಾ ಹಾಕ್ತಿದ್ದೀನಿ, ನಾನು ಸೆಲೆಕ್ಟ್ ಮಾಡಿ
ಸೊ ಕಂಡೀಷನಲ್ ಫಾರ್ಮ್ಯಾಟ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ಕೊಟ್ಟರೆ ಅದು ಎಲ್ಲೇ ಇದ್ರೂ ಮೋರ್ ದೆನ್ ಒನ್ ಟೈಮ್ ಇದ್ದರೆ ಎಲ್ಲ ಹೈಲೈಟ್ ಆಗುತ್ತೆ. ಸೊ ನಾನು ಡ್ಯೂಪ್ಲಿಕೇಟ್ ಇಲ್ಲ ಅಂದರೆ ಅದು ತೋರಿಸೋದಿಲ್ಲ. 10,000 ರಿಪೀಟ್ ಆಗಿದೆ. ಸೊ ಹಾಗಾಗಿ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಅಂದರೆ ಒಂದಕ್ಕಿಂತ ಜಾಸ್ತಿ ಸೇಮ್ ವರ್ಡಿಂಗ್ಸ್ ಆಗಿರ್ಬೋದು, ಲೆಟರ್ಸ್ ಆಗಿರ್ಬೋದು ಅಥವಾ ವ್ಯಾಲ್ಯೂಸ್ ಆಗಿರ್ಬೋದು ಇದ್ದರೆ ಅದು ಹೈಲೈಟ್ ಮಾಡಿ ತೋರಿಸುತ್ತೆ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್. ಸೊ ಅದ್ರ ಜೊತೆಗೆ ಯೂನಿಕ್ ವ್ಯಾಲ್ಯೂಸ್ ಅಂತ ಹೇಳಿದೆ. ಯೂನಿಕ್ ವ್ಯಾಲ್ಯೂಸ್ ಅಂದರೆ ಒಂದೇ ಟೈಮ್ ಇರೋದು, ರಿಪೀಟ್ ಆಗಿಲ್ಲ. ಈಗ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸಲ್ಲಿ ಯೂನಿಕ್ ಅಂತ ಸೆಲೆಕ್ಟ್ ಮಾಡಿದ್ರೆ ಯೂನಿಕ್ ಆಗಿರೋದು ತೋರಿಸುತ್ತೆ. ಯಾಕೆಂದರೆ ಇದರಲ್ಲಿ ಫಾರ್ಮುಲಾ ಅಪ್ಲೈ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಮ್ಯಾನೇಜ್ ರೂಲ್ಸಲ್ಲಿ ಹೋಗಿ ಡಿಲೀಟ್ ಮಾಡಿ ಅಪ್ಲೈ ಆಗಿರೋ ರೂಲ್ ಎಲ್ಲ. ಇವಾಗ ಮತ್ತೆ ಹೈಲೈಟ್ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸಲ್ಲಿ ಯೂನಿಕ್ ವ್ಯಾಲ್ಯೂಸ್ ಅಂತ ಕೊಟ್ಟರೆ ಇದು ಯಾವುದು ರಿಪೀಟ್ ಆಗಿಲ್ಲ, ಒಂದೇ ಟೈಮ್ ಇರೋದು. 15 ಸೆಪ್ಟೆಂಬರ್ ಅಂದರೆ ಒಂದೇ ಟೈಮ್ ಇರೋದು, ಅಂದರೆ ಒನ್ ಟೈಮ್ ಇರೋದು ಇದೆಲ್ಲ ಹೈಲೈಟ್ ಆಗುತ್ತೆ. ಯೂನಿಕ್ ಅಂದರೆ. ಡ್ಯೂಪ್ಲಿಕೇಟ್ ಅಂದರೆ ಮೋರ್ ದ್ಯಾನ್ ಒನ್ ಟೈಮ್ ಇರೋದು ಹೈಲೈಟ್ ಆಗುತ್ತೆ. ಇದರಿಂದ ಯಾವುದೇ ವರ್ಕ್ ಆಗಿರ್ಬೋದು ಅಥವಾ ಯಾವುದೇ, ಇವಾಗ ಫಾರ್ ಎಕ್ಸಾಂಪಲು ಒಂದು ಸಪ್ಲೈಯರ್ಗೆ, ಒಂದು ಕಸ್ಟಮರ್ಗೆ ನಾವು 100 ನಂಬರ್ಸು ಯಾವುದೋ ಒಂದು ಫೋನ್ನ ಡಿಸ್ಪ್ಯಾಚ್ ಮಾಡಬೇಕು. ಆ ಫೋನ್ ಡಿಸ್ಪ್ಯಾಚ್ ಮಾಡಿದ್ದೀವಿ. ನಮಗೆ ಗೊತ್ತಿಲ್ಲದೆ ಇನ್ನೊಬ್ಬರು ಬಂದು ಸೇಮ್ ಕಸ್ಟಮರ್ಗೆ ಡಿಸ್ಪ್ಯಾಚ್ ಮಾಡ್ಬೋದು. ಬಟ್ ಈ ಡೂಪ್ಲಿಕೇಟ್ ಹಾಕೋದ್ರಿಂದ ಅವರ ಕಸ್ಟಮರ್ ನೇಮ್ನ ಎಂಟ್ರಿ ಮಾಡಿದ ತಕ್ಷಣ ಅದು ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ ಅಂತ ತೋರಿಸುತ್ತೆ. ಹಾಗಾಗಿ ರಿಪೀಟ್ ಆಗೋ ಚಾನ್ಸಸ್ ಇರಲ್ಲ ಈ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸು. ಇದಿಷ್ಟು ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಆ್ಯಂಡ್ ಯೂನಿಕ್ ವ್ಯಾಲ್ಯೂಸ್ನ ಕಂಡೀಷನಲ್ ಫಾರ್ಮ್ಯಾಟ್ ಮುಖಾಂತರ ನಾವು ಐಡೆಂಟಿಫೈ ಮಾಡೋದು ಅಥವಾ ರಿಸ್ಕ್ನ ಅವಾಯ್ಡ್ ಮಾಡೋದಕ್ಕೆ ಕಂಡೀಷನಲ್ ಫಾರ್ಮ್ಯಾಟ್ ಯೂಸ್ ಮಾಡ್ಬೋದು. ನಿಮಗೇನೇ ಅರ್ಥ ಆಗಿಲ್ಲ ಅಂದ್ರೂ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನಿಮಗೆ ಅರ್ಥ ಆಗೋ ಥರ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಲರ್ನಿಂಗ್ ವಿಡಿಯೋಸ್. ಥ್ಯಾಂಕ್ ಯು.